ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ತೊಪ್ಪಗಾನಹಳ್ಳಿಯ ಕೇಂದ್ರದಲ್ಲಿ ಸನಾತನ ಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಂಡಿಲ್ಯ ವ್ಯಕ್ತಿತ್ವ ವಿಕಾಸನ ಕೇಂದ್ರದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶೇಷಾದ್ರಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನ ಆಧ್ಯಾತ್ಮಿಕ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯೋಗದ ಜೊತೆಗೆ ಸನಾತನ ಧರ್ಮದ ಆಚರಣೆ, ಪಂಚಭೂತಗಳಿಗೆ ನಮನ, ಪ್ರಾರ್ಥನೆ, ಗೋಮಾತೆಗೆ ಪೂಜೆ ಸಲ್ಲಿಕೆ ಜೊತೆಗೆ ನವಗ್ರಹ ಪ್ರತಿನಿಧಿಸುವ ವೃಕ್ಷಗಳಿಗೆ ಪೂಜೆಯನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದಂತಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶೇಷಾದ್ರಿ, ನಾವು ಯೋಗದಿಂದ ಮಾತ್ರ ಸಾಧನೆ ಮಾಡೋಕೆ ಸಾಧ್ಯವಿಲ್ಲ, ಯೋಗ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಮುಖ್ಯ ಹೀಗಂತ ಕರೆಯನ್ನು ನೀಡಿದರು. ಬಹಳ ಮುಖ್ಯವಾದ ಅಂಗ ದೇಹದ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ಬೇಕು. ಬಟ್ ಅದಷ್ಟೇ ಸಾಲದು, ನಮಗೆ ಜೀವನದಲ್ಲಿ ಪ್ರಗತಿ ಜೊತೆಗೆ ಯಶಸ್ಸು ಜೊತೆಗೆ ಆನಂದ ಬೇಕು, ಆಧ್ಯಾತ್ಮದ ಪ್ರಗತಿ ಬೇಕು. ಅದಕ್ಕೋಸ್ಕರ ನಮ್ಮ ಋಷಿ ಪತಂಜಲಿಯವರು ಹೇಳ್ದಂಗೆ ನಾವು ಅಷ್ಟಾಂಗ ಯೋಗದ ಎಲ್ಲವನ್ನ 2015ರಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ನಾನು ಅವ್ರಿಗೆ ಸಾಧನೆ ಪೂರ್ವಕವಾಗಿ ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನಪ್ಪಾ ಅಂದರೆ, ಸಾಧನೆಯಲ್ಲೂ ಇದ್ದು ಆ ಚಾಂಟಿಂಗನ್ನು ಕಲಿಸೋದಕ್ಕೆ ಒಂದು ಮಾರ್ಗ ಜನಗಳಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಚಾಂಟಿಂಗ್ ಕ್ಲಾಸಸ್ ಮಾಡ್ತೀನಿ. ಸೊ ದ್ಯಾಟ್ ಆ ಚಾಂಟಿಂಗ್ ಅನ್ನೋದ್ರಲ್ಲಿ ಆ ವೈಬ್ರೇಷನ್ನಿಂದ ನಮಗೆ ನಮ್ಮ ಮೆಂಟಲ್ ಸ್ಟೇಟ್ ಟು ಗೋ ಹೈಯರ್ ಅಪ್ ಟು ದಟ್